ಹಾಯ್ ಫ್ರೆಂಡ್ಸ್, ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಕರ್ಬೇವಿನ ಸೊಪ್ಪು ಚಿತ್ರಾನ್ನ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಕರ್ಬೇವಿನ ಸೊಪ್ಪನ್ನ ಹುರ್ಕೋತಾ ಇದ್ದೀನಿ. ಸುಶೀಲಮ್ಮ ನಾನು ಇಬ್ಬರೂ ರೆಗ್ಯುಲರಾಗಿ ಕರ್ಬೇವಿನ ಸೊಪ್ಪನ್ನ ಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಡಯಾಬಿಟೀಸ್ ಇರೋರು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲೆ 4-5 ಎಲೆನ ಆಗಿ ಅದರಿಂದ ಡಯಾಬಿಟೀಸ್ ಕಮ್ಮಿ ಆಗ್ತಾ ಬರುತ್ತೆ. ಕರ್ಬೇವಿನ ಸೊಪ್ಪು ಇಟ್ಕೊಂಡು ಇವಾಗ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಬಾಣಲಿ ಇಟ್ಕೊಂಡು 4-5 ಬೆಳ್ಳುಳ್ಳಿನ ಸುಲ್ಕೊಂಡು ಈ ಥರ ಸುಟ್ಕೋಬೇಕು. ಈ ಬೆಳ್ಳುಳ್ಳಿ ಸುಟ್ಕೊಂಡಿದ್ದಾದ್ಮೇಲೆ ನಾನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ, ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ. ಅದೇ ಬಾಣಲಿ ಇಟ್ಕೊಂಡು ಈಗ ಒಣಮೆಣ್ಸಿಕಾಯಿ ಕೂಡ ಸುಟ್ಕೋತಾ ಇದ್ದೀನಿ, ಒಂದು 7-8. ಇದನ್ನು ಸುಟ್ಕೊಂಡಿದ್ದಾದ್ಮೇಲೆ ನಾನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಅದಾದಮೇಲೆ 1/2 ಕಪ್ಪು ಜೀರಿಗೆ, 1 ಕಪ್ ಕೊಬ್ಬರಿ, 1 ಕಪ್ಪು ಕರ್ಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಪೆಪ್ಪರ್ ಪೌಡ್ರು, 1 ಸ್ಪೂನ್ ಅರಿಶಿನ, ಸ್ವಲ್ಪ ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ. ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ. ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ನೋಡಿ ಹೇಗಾಗುತ್ತೆ ಚಿತ್ರಾನ್ನ ತಿಂದು ಗೊತ್ತಾಗುತ್ತೆ. ನಾನು ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ನೆಕ್ಸ್ಟು ನಾನು ಪಾನ್ ಇಟ್ಕೊತಾ ಇದ್ದೀನಿ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ. ಈಗ ನಾನು ರೆಗ್ಯುಲರ್ ಆಗಿ ಬಳಸೋಂಥ ಕೊಬ್ಬರಿ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಪಾನ್ಗೆ. ನಾನು ಪುಳಿಯೋಗರೆಗೆ ಮತ್ತು ಚಿತ್ರಾನ್ನಕ್ಕೆ ನಾರ್ಮಲಾಗಿ ಬಳಸೋದಕ್ಕಿಂತ ಹೆಚ್ಚಾಗಿ ನಾನು ಆಯಿಲ್ನ ಹಾಕ್ಕೊತೀನಿ. ಎಣ್ಣೆ ಕಾದ್ಮೇಲೆ ಒಗ್ಗರಣೆಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಕಡಲೆಬೇಳೆ, ಕಡಲೆ ಬೀಜನ ಹಾಕ್ಕೊಳ್ತೀನಿ. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಇಷ್ಟೆಲ್ಲ ಪ್ರೊಸೀಜರ್ ಆದಮೇಲೆ 1 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿ ಅದಕ್ಕೆ ಸ್ವಲ್ಪ ಹುಳಿ ಬಿಟ್ಕೊತಾ ಇದ್ದೀನಿ. ಇಷ್ಟೆಲ್ಲ ಹಾಕೊಂಡ್ಮೇಲೆ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಹುಳಿ ಎಲ್ಲ ಮಸಾಲೆ ಜೊತೆ ಸೇರ್ಕೋಬೇಕು, ಅಲ್ಲಿ ಗಂಟನೂ ನಾನು ಫ್ರೈ ಮಾಡ್ಕೊಳ್ತೇನೆ. ಅದಾದಮೇಲೆ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಉದುರಿಸ್ಕೊಳ್ತೀನಿ. ಅದನ್ನು ಕೂಡ ಮಸಾಲೆ ಜೊತೆ ಮಿಕ್ಸ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಈ ಥರ ಫೈನಲಿ ನಮ್ಮನೆ ಕರ್ಬೇವಿನ ಸೊಪ್ಪು ಗೊಜ್ಜು ಈ ಥರ ರೆಡಿಯಾಗಿದೆ ನೋಡ್ಬೋದು. ಈಗ ರೈಸ್ಗೆ ಈ ಗೊಜ್ಜನ್ನ ಹಾಕೊಂಡು ಕಲಿಸ್ಕೊಂಡ್ರೆ ಒಂದು ಹೆಲ್ತಿ ಕರ್ಬೇವಿನ ಸೊಪ್ಪು ಚಿತ್ರಾನ್ನ ರೆಡಿ ಆಗುತ್ತೆ. ಇವತ್ತು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಮ್ಮ ಚಿಕ್ಕಪ್ಪನ ಮಗನ ಎಂಗೇಜ್ಮೆಂಟಿಗೆ ಹುಣಸೂರು ಬಂದಿದ್ದೀನಿ. ಮಂಟಪದಲ್ಲಿ ನನ್ನ ಕೊರಳಿಗೆ ಮಾಲೆ ಹಾಕಿ ಕಣ್ಣೀರಿನ ಒರೆಸುವೆನು ನಿನ್ನವನಾದರೆ. ನಮ್ಮಿಬ್ಬರ ಪ್ರೀತಿಯ ನೋಡಿ ಬಾನಲ್ಲಿನ ಚಂದಿರ ಹಾಡಿ ಬೆಳದಿಂಗಳ ಕಳುಹಿಸಿದ. ನಮ್ಮ ಚಿಕ್ಕಪ್ಪಂಗೆ 3 ಜನ ಹೆಣ್ಮಕ್ಳು, ಒಬ್ಬನೇ ಮಗ. 3 ಜನ ಹೆಣ್ಮಕ್ಳಿಂದ ನನ್ನ ತಮ್ಮ ಹುಟ್ಟಿದ್ದು. ಈ 3 ಜನ ಹೆಣ್ಮಕ್ಳಿಗೂ ಮದುವೆ ಆಗೈತೆ. ಕೊನೆಯ ತಮ್ಮಂಗೆ ಇವತ್ತು ಎಂಗೇಜ್ಮೆಂಟು. ಬ್ಲೌಸು ಪರ್ಪಲ್ ಕಲರ್ ಸ್ಯಾರಿ ಹಾಕೊಂಡು ವಿಳೆದೆಲ್ಲ ಬಾಳೆಹಣ್ಣು ಕೊಡ್ತಾ ಇರೋದು ಮೊದಲನೇ ಅಕ್ಕ. ಈಗ ಸ್ವೀಟ್ ಕೊಟ್ಕೊಂಡು ಪಿಂಕ್ ಕಲರ್ ಸ್ಯಾರಿ ಉಟ್ಕೊಂಡು ಬರ್ತಾರೆ ನೋಡಿ, ಇವರೇ ಕೊನೆ ಅಕ್ಕ. ಇನ್ನು ಮಧ್ಯದವ್ರು ಯಾರು ಅಂತ ಕೇಳ್ತೀರಾ? ಇವಾಗ ಗ್ರೀನ್ ಕಲರ್ ಸ್ಯಾರಿ ಉಟ್ಕೊಂಡು ಬರ್ತಾರಲ್ಲ ಅವರೇ ಮಧ್ಯದವರು. ಇವರು 3 ಜನ ಅಕ್ಕ ತಂಗಿಯರು. 3 ಜನಕ್ಕೆ ಮದುವೆ ಆಗಿದೆ. ಮನೆಯವನು ನನ್ನ ತಮ್ಮ ಇದ್ದ, ಅವನದು ಇವತ್ತು ಎಂಗೇಜ್ಮೆಂಟು. 3 ಜನ ಹುಡುಗನ ಅಕ್ಕ ತಂಗಿಯರು ಒಟ್ಟಿಗೆ ಅರ್ಶಿನ ಕುಂಕುಮ ಕೊಡ್ತಾ ಇದ್ದಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ಅಂತ. ಮಧ್ಯದಲ್ಲಿರೋರು ಮೊದಲನೇ ಅಕ್ಕ, ಈ ಕಡೆ ಇರೋರು 2ನೇ ಅಕ್ಕ, ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವರು 3ನೇ ಅಕ್ಕ. ಈ ಅವಳಿ ಜವಳಿ ಮಕ್ಕಳು ಒಂದು ಬರ್ತಡೇ ವಿಡಿಯೋ ಹಾಕಿದ್ದೀನಲ್ಲ ಅವರೇ ಈ ಮಕ್ಕಳು. ಎಷ್ಟು ತುಂಟ್ರ ಅಂದರೆ ಅಷ್ಟೊಂದು ತುಂಟ್ರು. ನೆಕ್ಸ್ಟ್ ಹೂವಿನ ತಟ್ಟೆ ಇಟ್ಕೊಂಡು ಬರ್ತಾ ಇದ್ದಾರಲ್ಲ ಇವರು ನಮ್ಮ ಚಿಕ್ಕಮ್ಮ, ನಮ್ಮ ಚಿಕ್ಕಪ್ಪನ ಹೆಂಡತಿ, ಮತ್ತು ಎಂಗೇಜ್ಮೆಂಟ್ ನಡೀತಾ ಇದ್ದಲ್ಲ ಹುಡುಗನ ತಾಯಿ. ಹುಡುಗನ 2ನೇ ಅಕ್ಕ ನಾನು ವಿಡಿಯೋ ಮಾಡ್ತಾ ಇರೋದು ನೋಡಿ ಸ್ಮೆಲ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಇವರು ಅವಳಿ ಜವಳಿ ಮಕ್ಕಳು ತಾಯಿ. ಫಂಕ್ಷನ್ ಅಂತೂ ತುಂಬ ಚೆನ್ನಾಗಾಯಿತು. ಕೊನೆ ಮಗನ ಎಂಗೇಜ್ಮೆಂಟ್ ಅಂದ್ಬಿಟ್ಟು ತುಂಬ ಜನ ಸೇರಿದರು. ಏನಾಯ್ತು? ನಮ್ಮ ಚಿಕ್ಕಪ್ಪನ ಮಗನ ಎಂಗೇಜ್ಮೆಂಟ್ಗೆ ಹುಣಸೂರಿಗೆ ಬಂದಿದ್ದೀವಿ. ಸಿಂಪಲ್ ಆಗಿ ಗ್ರ್ಯಾಂಡ್ ಆಗಿ ಚೆನ್ನಾಗಾಯ್ತು.
ಆಯ್ತಾ ಹೋಗೋಣ ಈಗ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಊರ್ ಕಡೆ ವಿಡಿಯೋನ ಫೋಟೋ ನೆಟ್ಕೊಂಡು ಬನ್ನಿ. ಇವರು ಈ ಮಗುಗೆ ದೊಡ್ಡಮ್ಮ ಆಗ್ಬೇಕು, ಆದ್ರೆ ತಾಯಿ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ಎಲ್ಲಿ ಆಗಿತ್ತು ನನ್ನ ಕುಕ್ಕಿಂಗ್ ಮತ್ತೆ ಟ್ರಾವೆಲಿಂಗ್ ಬ್ಲಾಗು.